So good afternoon, everyone. So today we are going to start a concept of trigonometry. So concept of trigonometry. So in previous class I told you. So ಮೊದಲೇ ನಿಮಗೆ ಹೇಳಿದ್ದೆ without mathematics we can't do anything in physics ಅಂತ ಹೇಳಿದ್ದೆ. So also the mathematics is called as the language of physics ಅಂತ ನಾನು ನಿಮಗೆ ಹೇಳಿದ್ದೆ. So we have to take some concept of this mathematics in order to understand physics. So in later class we are going to study about this trigonometry and other functions also. So ನಾವು ಯಾವುದೇ ಫಿಸಿಕ್ಸ್ ಒಳಗೆ ನಾವೇನಾದ್ರೂ ವರ್ಕ್ ಅನ್ನ ಮಾಡಬೇಕು, ಏನಾದ್ರೂ ಡಿರೈವೇಶನ್ಸ್ ಗಳನ್ನ ಬರಿಬೇಕು ಅಂತ ಹೇಳಿದ್ರೆ we are going to use this some concept of this mathematics. Some ಅಂತ ಹೇಳೋ ಬದಲು almost we are going to use the almost all the concepts of this mathematics. Okay, so mathematics ಅನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ you can say here in physics, in order to study the physical phenomena we are going to study this mathematics. Okay, so before going to start with this class, let's all close our eyes. So let's all close our eyes for a moment. So okay, so trigonometry. So before going to study trigonometry, so we have to see certain observations. So Pavan, what happened? So okay, just a text. So if you have any doubt, you just text there. So before going to this trigonometry, we have to learn certain applications. So here you can see here one monument is there. So ಒಂದು ನಿಮಗೆ ಮಾನ್ಯುಮೆಂಟ್ ನಿಮಗೆ ಕಾಣಿಸ್ತಾ ಇದೆ, ಅದು ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ದಿ ಕುತುಬ್ ಮಿನಾರ್. ಸೊ ಓಕೆ, ಸೊ ಕುತುಬ್ ಮಿನಾರ್ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿಂದ ಒಬ್ಬ ಬಾಯ್ ಏನ್ ಮಾಡ್ತಿದ್ದಾನೆ, ಹಿ ಈಸ್ ಸ್ಟೇರಿಂಗ್ ಅಟ್ ದಿಸ್ ಕುತುಬ್ ಮಿನಾರ್. ಕುತುಬ್ ಮಿನಾರ್ ಅನ್ನ ಏನ್ ಮಾಡ್ತಿದ್ದಾನೆ, ಅವನು ನೋಡ್ತಾ ಇದ್ದಾನೆ. ಸೊ ಈಗ ಅವನು ನೋಡ್ಕೊಂಡು ಏನ್ ಥಿಂಕ್ ಮಾಡ್ತಾನೆ ಅಂತ ಹೇಳಿದ್ರೆ, ಈಸ್ ಗೋಯಿಂಗ್ ಟು ಥಿಂಕ್ ಹೌ ಟಾಲ್ ಇಸ್ ದಿಸ್ ಕುತುಬ್ ಮಿನಾರ್. ಓಕೆ, ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ದಟ್ ಯು ಆರ್ ಗೋಯಿಂಗ್ ಟು ವಿಸಿಟ್ ದಿಸ್ ಮಾನ್ಯುಮೆಂಟ್. ಸೊ ಮಾನ್ಯುಮೆಂಟ್ ಅನ್ನ ನೋಡ್ತಾ ಇದ್ದೀರಾ, ನೋಡ್ಕೊಂಡು ನೀವು ಇಮ್ಯಾಜಿನ್ ಮಾಡ್ತಿದ್ದೀರಾ ಹೌ ಟಾಲ್ ಇಸ್ ದಿಸ್ ಕುತುಬ್ ಮಿನಾರ್ ಅಂತ ನೀವು ಥಿಂಕ್ ಮಾಡ್ತಿದ್ದೀರಾ. ಸೊ ನಾವೇನ್ ಮಾಡ್ಬೇಕು, ಟಾಲ್ ಅನ್ನ ಮೆಜರ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು, ಲೆಂತ್ ಅನ್ನ ಮೆಜರ್ ಮಾಡ್ಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಟೇಕ್ ಒನ್ ಟೇಕ್. ಸೊ ನಿಮ್ಗೆ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಅಂತ ನಿಮ್ಗೆ ಸಿಗುತ್ತೆ. ಒಂದು 5 ಸೆಂಟಿಮೀಟರ್ ನೀವೇನಾದ್ರೂ ಲೈನ್ ಅನ್ನ ಎಳಿಬೇಕು ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ಟು ಯೂಸ್ ಯುವರ್ ಸ್ಕೇಲ್ ಅನ್ನ ಯೂಸ್ ಮಾಡ್ತೀರಾ. ರೂಲರ್ ನಿಮ್ಮ ಹತ್ರ ಇರುತ್ತೆ, ಅದನ್ನ ಯೂಸ್ ಮಾಡ್ತೀರಾ. 10 ಮೀಟರ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಯು ಆರ್ 10 ಸೆಂಟಿಮೀಟರ್ ಮಾಡಬೇಕು ಅಂತ ಹೇಳಿದ್ರೆ 15 ಸೆಂಟಿಮೀಟರ್ ಸ್ಕೇಲ್ ನಮ್ಗೆ ಇನಫ್ ಆಗುತ್ತೆ. 30 ಸೆಂಟಿಮೀಟರ್ ಮೆಜರ್ ಮಾಡಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು, 100 ಸೆಂಟಿಮೀಟರ್ ಇರೋ ನೀವೊಂದು ಸ್ಕೇಲ್ ಅನ್ನ ತಗೊಳ್ಬೇಕು. 1 ಕಿಲೋಮೀಟರ್ ಮೆಜರ್ ಮಾಡ್ಬೇಕು ಅಂದ್ರೆ ಏನ್ ಮಾಡಕ್ಕಾಗುತ್ತೆ, ನೀವು ಸ್ಕೇಲ್ ಅನ್ನ ಯೂಸ್ ಅಳತೆ ಮಾಡಕ್ಕಾಗುತ್ತಾ? ಸೊ ಇಟ್ ಇಸ್ ನಾಟ್ ಪಾಸಿಬಲ್ ಬಟ್ ಇಟ್ ವಿಲ್ ಬಿ ಟೈಮ್ ಕನ್ಸ್ಯೂಮಿಂಗ್. ಟೈಮ್ ಏನಾಗುತ್ತೆ ನನಗೆ ತುಂಬಾ ಜಾಸ್ತಿ ತಗೊಳುತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಟೇಪ್ ಗಳನ್ನ ಯೂಸ್ ಮಾಡ್ತೀವಿ. ಅಥವಾ ರೋಡ್ಸ್ ಅನ್ನ ನೀವು ನೋಡ್ತೀರಾ, ರೋಡ್ಸ್ ಅಲ್ಲಿ ಏನ್ ಮಾಡ್ತಾರೆ, ಇನ್ನು ಹರಿಹರ ಅಲೋಶಿಯಸ್ ಕಾಲೇಜಿಗೆ ಬರ್ಬೇಕು, ಯಾವ್ದೋ ಒಂದು ಊರಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಹರಿಹರ ತೋರಿಸ್ತಾ ಇರುತ್ತೆ 20 ಕಿಲೋಮೀಟರ್ಸ್ ಇದೆ, ಆಮೇಲೆ 19 ಕಿಲೋಮೀಟರ್ಸ್ ಇದೆ, ಆಮೇಲೆ 15 ಕಿಲೋಮೀಟರ್ ಅಂತ ನಿಮ್ಗೆ ತೋರಿಸ್ತಾ ಇರುತ್ತೆ. ಆ ಕಿಲೋಮೀಟರ್ ಲೆಕ್ಕ ಮಾಡ್ಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಸ್ಕೇಲ್ ತಗೊಂಡು ಅದನ್ನ ಲೆಕ್ಕ ಮಾಡ್ತಾರ? ಇಲ್ಲ, ನೀವು ನೋಡಿರ್ತೀರಾ. ಸೊ ಅದನ್ನ ಲೆಕ್ಕ ಮಾಡೋದಕ್ಕೆ ಏನ್ ಮಾಡ್ತಾರೆ, ಅವ್ರ ಹತ್ರ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ಅದಕ್ಕೆ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ವೀಲ್ ಇರುತ್ತೆ, ಆ ವೀಲಿಗೆ ಒಂದು ಹ್ಯಾಂಡಲ್ ಇರುತ್ತೆ. ಆ ಹ್ಯಾಂಡಲ್ ಅನ್ನ ಇಟ್ಕೊಂಡು ಏನ್ ಮಾಡ್ತಾರೆ, ಅವರು ರೋಡ್ ಮೇಲೆ ನಡ್ಕೊಳ್ತಾ ಹೋಗ್ತಾರೆ. ಆ ರೊಟೇಷನ್ ಆಗ್ತಿರೋ ಅದು ಏನಾಗುತ್ತೆ, ವೀಲ್ ರೊಟೇಟ್ ಆಗಿ ಎಷ್ಟು ಮೀಟರ್ ಟ್ರಾವೆಲ್ ಆಗಿದೆ ಅನ್ನೋದನ್ನ ತಗೊಂಡು ಅಲ್ಲಿ ಏನ್ ಮಾಡ್ತಾರೆ, ಮಾರ್ಕಿಂಗ್ ಅನ್ನ ಮಾಡ್ತಾ ಹೋಗ್ತಾರೆ.
1 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್ ಅಂತ ಹೀಗೆ ಅವರು ಮಾಡಿಫೈ ಮಾಡ್ತಾ ಹೋಗ್ತಾರೆ. ಓಕೆ, ಮಾರ್ಕಿಂಗ್ ಮಾಡ್ತಾ ಹೋಗ್ತಾರೆ. ಈ ಕುತುಬ್ ಮಿನಾರ್ ಅನ್ನ ನಾನು ಏನು ಲೆಂತ್ ನ ತಗೋಬೇಕು, ಎಷ್ಟು ಟಾಲ್ ಇದೆ ಅಂತ ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಮೇಲ್ ಟಾಪ್ ಇಂದ, ಸೊ ಟಾಪ್ ಇಂದ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಸ್ಕೇಲ್ ಅನ್ನ ಹಾಕ್ಬೇಕು. ಸೊ ಇದು ಒಂದು ಅವರು ಟಾಪ್ ಅಂತ ಅನ್ಕೊಳ್ಳಿ. ಸೊ ಇದು ನನಗೆ ಟಾಪ್ ಆಫ್ ದಿ ಬಿಲ್ಡಿಂಗ್. ಈ ಟಾಪ್ ಆಫ್ ದಿ ಬಿಲ್ಡಿಂಗ್ ನ ಏನ್ ಮಾಡ್ಬೇಕು, ಒಂದು ಮೀಟರ್ ಸ್ಕೇಲ್ ಅಥವಾ ಒಂದು ಮೀಟರ್ ಟೇಪ್ ಅನ್ನ ಏನ್ ಮಾಡ್ಬೇಕು, ಈ ಕೆಳಗಡೆ ಗ್ರೌಂಡ್ ತನಕ ಅದನ್ನ ಕೊಡ್ಬೇಕು. ಅದನ್ನ ಕೊಟ್ಟು ಏನ್ ಮಾಡ್ಬೇಕು, ಎಷ್ಟು ಲೆಂತ್ ಇದೆ ಅನ್ನೋದನ್ನ ಏನ್ ಮಾಡ್ಬೇಕು, ಮೆಜರ್ ಮಾಡ್ಬೇಕು. ಇಷ್ಟು ಉದ್ದ ನನ್ಗೆ ಟೇಪ್ ಬೇಕು ಅಂಡ್ ಇಟ್ ವಿಲ್ ಟೇಕ್ ದಿ ಸೋ ಮಚ್ ಆಫ್ ಟೈಮ್. ನಮ್ದು ಏನ್ ಮಾಡುತ್ತೆ, ಟೈಮ್ ಅದು ತುಂಬಾ ಕನ್ಸ್ಯೂಮ್ ಮಾಡುತ್ತೆ. ಇದನ್ನ ನಾವೇನ್ ಮಾಡ್ಬೇಕು, ಈ ಲೆಂತ್ ನ ಮೆಜರ್ ಮಾಡ್ಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಫಾರ್ ದಿ ಶಾರ್ಟರ್ ಮೆಥಡ್ಸ್. ಯಾವ್ದಾರ ಶಾರ್ಟ್ ಕಟ್ ಗಳನ್ನ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಒನ್ ಸಚ್ ಶಾರ್ಟ್ ಕಟ್ ಇಸ್ ನಥಿಂಗ್ ಬಟ್ ಬೈ ಯೂಸಿಂಗ್ ದಿಸ್ ಟ್ರಿಗ್ನೋಮೆಟ್ರಿ. ಸೊ ಓಕೆ, ಈ ಟ್ರಿಗ್ನೋಮೆಟ್ರಿ ಯೂಸ್ ಮಾಡೋದಕ್ಕೆ ಏನ್ ಮಾಡ್ಬೇಕು, ಸೊ ಇಲ್ಲಿ ನೀವು ನೋಡ್ತೀರಾ ಈ ಬಾಯ್ ಆ ಇಂದ ಏನಾಗ್ತಿದೆ, ಈಸ್ ಗೋಯಿಂಗ್ ಟು ವಾಚ್ ಹಿಯರ್, ಇಲ್ಲಿಗೆ ಅವನು ನೋಡ್ತಾ ಇದ್ದಾನೆ. ಟಾಪ್ ಅನ್ನ ನೋಡಿದ್ರೆ ಆಯ್ತು. ಸೊ ಇಲ್ಲಿ ಟಾಪ್ ಅವನಿಗೆ ಸಿಗ್ತಾ ಇದೆ ಅಂಡ್ ಡಿಸ್ಟೆನ್ಸ್ ಅಂತ ಅವನಿಗೆ ಸಿಗ್ತಾ ಇದೆ. ಈ ಡಿಸ್ಟೆನ್ಸ್ ಅನ್ನ ಅವನು ಮೆಜರ್ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಸೊ ಇಯರ್ ಕ್ಲಿಯರ್ಲಿ ಇಲ್ಲೊಂದು ಸರ್ಟನ್ ಆಂಗಲ್ ನನಗೆ ಫಾರ್ಮ್ ಆಗುತ್ತೆ. ಸೊ ದಿಸ್ ವಿಲ್ ಬಿ ಸರ್ಟನ್ ಆಂಗಲ್ ಅಂತ ಕರಿತೀವಿ. ಈ ಆಂಗಲ್ ಅನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಹಿಯರ್ ಯು ಕ್ಯಾನ್ ಸಿ ಹಿಯರ್ ದಿ ರೈಟ್ ಆಂಗಲ್ ಟ್ರಯಾಂಗಲ್. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನನಗೆ ಫಾರ್ಮ್ ಆಗಿದೆ. ಈ ರೈಟ್ ಆಂಗಲ್ ಟ್ರಯಾಂಗಲ್ ನ ತಗೊಂಡು ನಾನು ಏನ್ ಮಾಡ್ತೀನಿ, ದಿಸ್ ಪೈಥಾಗೋರಸ್ ಥಿಯರಮ್ ನ ಯೂಸ್ ಮಾಡ್ತೀನಿ. ಸೊ ಪೈಥಾಗೋರಸ್ ಥಿಯರಮ್ ನ ಯೂಸ್ ಮಾಡ್ತೀನಿ. ಪೈಥಾಗೋರಸ್ ಥಿಯರಮ್ ನ ಯೂಸ್ ಮಾಡ್ಕೊಂಡು ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಸೊ it is easy by using trigonometry you can calculate the height of a tall building. ಯಾವುದೇ ಒಂದು ಬಿಲ್ಡಿಂಗ್ ಇನ ನೀವು ಹೈಟ್ ಅನ್ನ ಮೆಜರ್ ಮಾಡಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಯೂಸ್ ದಿ ಟ್ರಿಗ್ನೋಮೆಟ್ರಿಕ್ ಅಪ್ಲಿಕೇಶನ್. ಸೊ ಟ್ರಿಗ್ನೋಮೆಟ್ರಿಕ್ ಅಪ್ಲಿಕೇಶನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಈ ಹೈಟ್ ಆಫ್ ದಿ ಬಿಲ್ಡಿಂಗ್ ಅಥವಾ ಮಾನ್ಯುಮೆಂಟ್ ಅನ್ನ ನೀವೇನ್ ಮಾಡ್ಬೋದು, ಮೆಜರ್ ಮಾಡ್ಬೋದು. ಆರ್ ಯು ಕ್ಯಾನ್ ಡೂ ದಿಸ್ ಬೈ ಟೇಕಿಂಗ್, ಏನ್ ಮಾಡ್ಬೋದು, ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿ, ವಿಡ್ತ್ ಆಫ್ ದಿ ರಿವರ್. ಒಂದು ರಿವರ್ ಇದೆ. So let us consider this as a river. ಈ ರಿವರ್ ವಿಡ್ತ್ ಅನ್ನ ನೀವು ಫೈಂಡ್ ಔಟ್ ಮಾಡ್ಬೇಕು, ಇಲ್ಲಿಂದ ಇಲ್ಲಿಗೆ. ಸೊ ಎ ಬಿ ಅಂತ ನಾವು ತಗೊಂಡಿರ್ತೇವೆ. ಇಲ್ಲಿಂದ ಒಬ್ಬರು ನೀವು ಇಲ್ಲಿ ಯಾರೋ ಒಬ್ರು ನಿಂತ್ಕೊಂಡು ಇಲ್ಲೊಂದು ಸ್ಕೇಲ್ ಇಟ್ಕೊಂಡಿದ್ದೀರಾ, ಇಲ್ಲಿ ನಿಮ್ಮ ಫ್ರೆಂಡ್ ಒಬ್ಬ ಇಟ್ಕೊಂಡಿದ್ದಾನೆ, ಸ್ಕೇಲ್ ಅನ್ನ ಇಟ್ಕೊಂಡಿದ್ದಾನೆ. ಇಲ್ಲಿಂದ ಇಲ್ಲಿಗೆ ನಾವೇನ್ ಮಾಡ್ಬೇಕು, ಮೆಜರ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ಕೇಲ್ ಅನ್ನ ಇಲ್ಲಿಂದ ಇಲ್ಲಿಗೆ ಪಾಸ್ ಮಾಡ್ಬೇಕು. ಸೊ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಸೊ ಇನ್ ಆರ್ಡರ್ ಟು ಡೂ ದಿಸ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಟ್ರಿಗ್ನೋಮೆಟ್ರಿ. ಸೊ ಯೂಸಸ್ ಆಫ್ ಟ್ರಿಗ್ನೋಮೆಟ್ರಿ ಎಲ್ಲಿ ಅಂತ ಕೇಳಿದ್ರೆ ಯು ಕ್ಯಾನ್ tell them that in order to measure the distances, that is height of the building or width of the river or width of any monument can be easily calculated by using trigonometry. In first year physics also or second year physics also you are going to use this trigonometric relations. ಆ ಟ್ರಿಗ್ನೋಮೆಟ್ರಿಕ್ ರಿಲೇಷನ್ಸ್ ಗಳನ್ನ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತಾ ಇದೀವಿ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಬ್ರಿಡ್ಜ್ ಕೋರ್ಸ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ದಿಸ್ ಟ್ರಿಗ್ನೋಮೆಟ್ರಿ. I know that you have studied this in SLC classes. SLC class ಅಲ್ಲಿ ಇದನ್ನ ಓದಿದ್ದೀರಾ ಅಂತ ನನಗೂ ಗೊತ್ತಿದೆ. But I will try to explain in very short manner. So short ಆಗಿ ಸ್ವೀಟ್ ಆಗಿ ನಿಮ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಟ್ರಿಗ್ನೋಮೆಟ್ರಿ ಅಂತ ಹೇಳಿದ್ರೆ ಸೊ ಏನಂತ ಡೆಫಿನೇಷನ್ ಹೇಳ್ತೀನಿ. ಯಾಕೆ ನಾವು ಟ್ರಿಗ್ನೋಮೆಟ್ರಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಡೇ ಟು ಡೇ ಲೈಫ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್. ಓಕೆ, ಹೈಟ್ ಆಫ್ ದಿ ಬಿಲ್ಡಿಂಗ್, width of the river or width of the bridge ಅಥವಾ length of the bridge, it can be calculated by using the applications of trigonometry. Then what is meant by this trigonometry? So trigonometry, it will be originated from the Greek words. So ಅದನ್ನ ನಾವು try ಅಂತ ಬರೀ trigonometry ನ ನೀವು ಡಿವೈಡ್ ಮಾಡಿದ್ರೆ you are going as try. So try ಅಂತ ಹೇಳಿದ್ರೆ it will be 3. So try means 3. So gono, so gonia ಅಂತಾನೂ ಕರೀತಾರೆ. So gonia is called as, ಅದನ್ನ ನಾವು angle ಅಂತ ನಾವು ಅದನ್ನ ಕರಿತೀವಿ. And so gonia, it will be the angle. So 1 minute. Okay, so gonia means the angle and the metry. So metry means, so it will be the measurement. So metry means the measurement. So trigonometry is basically, it is said that so it is a method of measuring 3 angles. So ಯಾವ್ದ್ರಲ್ಲಿ ನನಗೆ 3 angles ಫಾರ್ಮ್ ಆಗಿರುತ್ತೆ, ಯು ಕ್ಯಾನ್ ಸಿ ದಿ 3 angles in a ಟ್ರಯಾಂಗಲ್ ಒಳಗೆ ನಾವೇನ್ ಮಾಡ್ತೀವಿ, 3 angles ನನಗೆ ಬರುತ್ತೆ. ಆ angles ಅನ್ನ ಮೆಜರ್ ಮಾಡೋದನ್ನ ಮೆಥಡ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ,
So we are going to study this trigonometric ratios. So this whole is called as now trigonometry ಅಂತ ಕರೀತೀವಿ. ಈ trigonometry ಅನ್ನು divide ಮಾಡಿದ್ರೆ we are getting tri means 3, gonia means angle, metry means the measurement. The triangle measurement, that is 3 angle measurement, is called as ಅದನ್ನ ನಾವು trigonometry ಅಂತ ಅದನ್ನ ಕರೀತೀವಿ. ಈ trigonometry ಅನ್ನು ನಾವು ಕಲಿಬೇಕು ಅಂತ ಹೇಳಿದ್ರೆ first we are going for a this one Pythagoras theorem. So Pythagoras theorem. So Pythagoras theorem ಅಂತ ಹೇಳಿದ್ರೆ so ನಿಮ್ ಡೇ ಟು ಡೇ ಲೈಫ್ ಅಲ್ಲಿ ನೀವು SLC ಲೇ ಏನು Pythagoras theorem ಅನ್ನ ಓದಿರ್ತೀರ ಅಥವಾ 9th ಅಲ್ಲಿ 8th ಅಲ್ಲಿ ನೀವು ಟ್ರಿಗ್ನೋಮೆಟ್ರಿಕ್ ಯಾವುದು Pythagoras theorem ಅನ್ನ ನೀವು ಓದಿರ್ತೀರ. ಬಟ್ ಡೇ ಟು ಡೇ ಲೈಫ್ ಅಲ್ಲಿ ನೀವೇನ್ ಮಾಡ್ತೀರಾ ಅದನ್ನ ಯೂಸ್ ಮಾಡಿರ್ತೀರಾ. ಹೇಗೆ ಅಂತ ಬೇಕಾದ್ರೆ ನೀವು ಜಸ್ಟ್ ಅಸ್ಯೂಮ್ ಮಾಡ್ಬೋದು. ಸೊ ಇಲ್ಲಿ ಯಾವ್ದೋ ಒಂದು ನಿಮ್ಗೆ ಒಂದು ಶಾಪ್ ಇದೆ. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಅ ಶಾಪ್. ಇದು ನನಗೆ ಒಂದು ಶಾಪ್ ಇದೆ. ಸೊ ನೀವು ಇಲ್ಲೆಲ್ಲೋ ಇದ್ದೀರಾ. ಸೊ ಯು ಆರ್ ಜಸ್ಟ್ ವೇಟ್ ಒನ್. ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಜಸ್ಟ್ ಸೊ ಐ ವಿಲ್ ಕನ್ಸಿಡರ್ ಹಿಯರ್. ಸೊ ಇಲ್ಲಿ ನಿಮ್ ಮನೆ ಇದೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಯುವರ್ ಹೋಮ್. ಇದು ನಿಮ್ದು ಹೋಮ್ ಇದೆ. ಸೊ ಈ ಕಡೆಯಿಂದ ಇಲ್ಲೊಂದೇನಿದೆ ನಮ್ಗೆ ಶಾಪ್ ಇದೆ. ಸೊ ಯು ಆರ್ ಗೋಯಿಂಗ್ ಟು ಬೈ ಸರ್ಟನ್ ಥಿಂಗ್ಸ್. ಯಾವುದೋ ನಿಮ್ಗೆ ಸರ್ಟನ್ ಏನೋ ಥಿಂಗ್ಸ್ ಅನ್ನು ಬೈ ಮಾಡೋದಕ್ಕೆ ಹೋಗ್ತಿದ್ದೀರಾ. ರೋಡ್ ನಿಮ್ಗೆ ಹೀಗೆ ಕಾಣಿಸುತ್ತೆ. ಹೀಗೊಂದು ರೋಡ್ ಇದೆ and you can go from here. So this will be your destination. ಇದು ನಿಮ್ದು ಡೆಸ್ಟಿನೇಷನ್ ಇದೆ. ಇದು ನಿಮ್ ಮನೆ ಇದೆ. ಸೊ ಯೂಶುವಲಿ ನಿಮ್ಗೆ ಇಲ್ಲಿ ರೋಡ್ ಚೆನ್ನಾಗಿದ್ರೆ ನೀವೇನ್ ಮಾಡ್ತೀರಾ ಹೀಗೆ ಹೋಗ್ತಾ ಇರ್ತೀರಾ. ಬೈಕ್, ಸ್ಕೂಟಿ, ಬೈಕ್ ಏನಾದ್ರು ಇದ್ರೆ ಯು ಆರ್ ಗೋಯಿಂಗ್ ಟು ಚೂಸ್ ದಿಸ್ ಪಾತ್. ಆರ್ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲೊಂದು ದಾರಿ ಇದೆ ಅಂತ ಹೇಳಿದ್ರೆ ಯು ಆರ್ ಗೋಯಿಂಗ್ ವಿತ್ ದಿಸ್ ಪಾತ್. ಈ ಪಾತ್ ಅಲ್ಲಿ ನೀವು ಹೋಗೋದಕ್ಕೆ ಏನ್ ಮಾಡ್ತೀರಾ ಟ್ರೈ ಮಾಡ್ತೀರಾ. ಈ ಪಾತ್ ಅನ್ನು ನಾನು ತಗೊಂಡ್ರೆ ಇಲ್ಲಿಂದ ಇದು ಒಂದು 10 meters ಇದೆ. ದಿಸ್ ವಿಲ್ ಬಿ ದಿ 10 meter ಆರ್ ದಿಸ್ ವಿಲ್ ಬಿ ಒಂದು 40 meters ಇದೆ ಅಂತ ಅನ್ಕೊಂಡ್ರೆ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂತ ನಿಮ್ಗೆ ಏನಾಯ್ತು ಟೋಟಲ್ 50 meters ಅಂತ ಆಯ್ತು. ಅದಕ್ ನೀವೇನ್ ಮಾಡ್ತೀರಾ ಅಂತ ಹೇಳಿ ಇಲ್ಲೊಂದು ಶಾರ್ಟ್ ಕಟ್ ಇದೆ. ಯಾರೊಂದು ಶಾರ್ಟ್ ಕಟ್ ಇಂದ ಹೋಗಿ ನೀವೇನ್ ಮಾಡ್ತೀರಾ ಈ ಪಾತಿಗೆ ನೀವು ರೀಚ್ ಆಗ್ತಿದ್ದೀರಾ. ಸೊ ಅಂತ ಹೇಳಿದ್ರೆ ಯು ಆರ್ ಮೂವಿಂಗ್ ವಿತ್ ದಿಸ್ ಶಾರ್ಟೆಸ್ಟ್ ಪಾತ್. ಈ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ವಿ ಆರ್ ಗೋಯಿಂಗ್ ಟು ಡಿಫೈನ್ ದಿಸ್ Pythagoras theorem. ಈ Pythagoras theorem ಅನ್ನ ನಾವು ಡಿಫೈನ್ ಮಾಡೋದಕ್ಕೆ ಹೋಗ್ತಾ ಇದ್ದೇವೆ. ಈ Pythagoras theorem ಅಲ್ಲಿ ಮೇನ್ ಆಗಿ ನಾವು ಯೂಸ್ ಮಾಡೋದು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ಲೆಟ್ ಅಸ್ ಕನ್ಸಿಡರ್ ದಿ ABC as a ರೈಟ್ ಆಂಗಲ್ ಟ್ರಯಾಂಗಲ್. ನಿಮ್ಗೆ ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ನಿಮ್ಗೆ ಕಾಣಿಸ್ತಾ ಇದೆ. ಈ ರೈಟ್ ಆಂಗಲ್ ಟ್ರಯಾಂಗಲ್ ಈ ಆಂಗಲ್ ಎಷ್ಟಿರುತ್ತೆ ದಿಸ್ ಆಂಗಲ್ ವಿಲ್ ಬಿ ನಥಿಂಗ್ ಬಟ್ ದಿ 90 ಡಿಗ್ರಿ ಆಗಿರುತ್ತೆ. ದಿಸ್ ಆಂಗಲ್ ವಿಲ್ ಬಿ 90 ಡಿಗ್ರಿ ಅಂತ ಆಯ್ತು. ಈ 90 ಡಿಗ್ರಿ ಆಂಗಲ್ ಗೆ ಅಪೋಸಿಟ್ ಇರೋದು ದಿಸ್ ವಿಲ್ ಬಿ ಎಲ್ಲಾ ಸೈಡ್ ಕನ್ಸಿಡರ್ ಮಾಡಿದ್ರೆ ದಿಸ್ ವಿಲ್ ಬಿ ದಿ ಲಾಂಗೆಸ್ಟ್ ಸೈಡ್ ಆಗಿರುತ್ತೆ. ಈ ಟ್ರಯಾಂಗಲ್ ಒಳಗೆ ನೀವು ಲಾಂಗೆಸ್ಟ್ ಸೈಡ್ ಯಾವ್ದು ಅಂತ ತಗೊಂಡ್ರೆ ಇಟ್ ವಿಲ್ ಬಿ ದಿ ಸೈಡ್ ವಿಚ್ ಇಸ್ ಅಪೋಸಿಟ್ ಟು ದಿಸ್ ರೈಟ್ ಆಂಗಲ್. ಈ ರೈಟ್ ಆಂಗಲ್ ಗೆ ಅಪೋಸಿಟ್ ಆಗಿರೋದು ಇಟ್ ವಿಲ್ ಬಿ ದಿ ಲಾಂಗೆಸ್ಟ್ ಸೈಡ್ ಆಗಿರುತ್ತೆ. ಓಕೆ, ಈ ಲಾಂಗೆಸ್ಟ್ ಸೈಡ್ ನಾವ್ ಏನ್ ಕರಿತೀವಿ ಅಂತ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಹೈಪೋಟೆನ್ಯೂಸ್ ಅಂತ ನಾವು ಅದನ್ನ ಕರಿತೀವಿ. ದಿಸ್ ಲಾಂಗೆಸ್ಟ್ ಸೈಡ್ ಇಸ್ ಕಾಲ್ಡ್ ಆಸ್ ಹೈಪೋಟೆನ್ಯೂಸ್ ಅಂತ ನಾವು ಅದನ್ನ ಕರಿತೀವಿ. ಸೊ ಇಫ್ ಯು ನೋ ದಿಸ್ ಆಂಗಲ್, ಇದೊಂದು ಆಂಗಲ್ ಬಿ ಅಂತ ನಿಮ್ಗೆ ಗೊತ್ತಿದ್ರೆ ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಂಗಲ್ ಬಿ. ಸೊ ಆಂಗಲ್ ಅಂದ್ರೆ ನಿಮ್ಗೆ ಗೊತ್ತಿದೆ. ಸೊ ಕೋನ ಅದೇನು ಕರಿತೀರಲ್ವಾ. ಸೊ ಇದು ನಮ್ಗೆ ಆಂಗಲ್. ಈ ಆಂಗಲ್ ಗೆ ಅಪೋಸಿಟ್ ಇರೋದು ಸೊ ದಿಸ್ ವಿಲ್ ಬಿ ದಿ ಅಪೋಸಿಟ್. ಇದಕ್ಕೆ ನಾವೇನ್ ಕರಿತೀವಿ ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಸೊ ಇದನ್ನ ಕರೆಕ್ಟ್ ಆಗಿ ನೋಡ್ಬೇಕು. ಸುಮ್ನೆ ನನ್ಗೆ ಇಷ್ಟ ಬಂದಿದ್ದಾನೆ ಅಪೋಸಿಟ್ ಸೈಡ್ ಹೈಪೋಟೆನ್ಯೂಸ್ ಅಂತ ತಗೊಳೋದಕ್ಕೆ ಬರೋದಿಲ್ಲ. ಸೊ 90 ಡಿಗ್ರಿಗೆ ಅಪೋಸಿಟ್ ಇರೋದು that will be always it will be the longest side. So that longest side is called as ನಾವು hypotenuse ಅಂತ ನಾವು ಅದನ್ನ ಕರಿತೀವಿ. Okay, this will be the hypotenuse. If this angle is theta, ಈ angle B ಅನ್ನೋದು ನನಗೆ theta ಅಂತ ಸಿಕ್ತು ಅಂತ ಹೇಳಿದ್ರೆ ಈ theta ಗೆ ಅಪೋಸಿಟ್ ಇರೋದು ಏನಾಗುತ್ತೆ ಅದನ್ನ ನಾವು ಅಪೋಸಿಟ್ ಸೈಡ್ ಅಂತ ತಗೊಳ್ತೀವಿ. So therefore AC will be the opposite side ಆಗಿ ನನಗೆ ಆಕ್ಟ್ ಆಗುತ್ತೆ. ಇದನ್ನ ಅಪೋಸಿಟ್ ಸೈಡ್. ಸೊ ಈ theta ಗೆ ಪಕ್ಕದಲ್ಲಿರೋದು ಸೊ ಈ ಥೀಟಾ ಪಕ್ಕದಲ್ಲಿರೋದು ಅಂತ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಅಡ್ಜಸೆಂಟ್ ಅಂತ ಕರಿತೀವಿ. ದಿ ಸೈಡ್ ವಿಚ್ ಇಸ್ ನಿಯರ್ ಟು ದಿಸ್ ಆಂಗಲ್ ಥೀಟಾ ಇಸ್ ಕಾಲ್ಡ್ ಆಸ್ ಅದನ್ನ ಅಡ್ಜಸೆಂಟ್ ಸೈಡ್ ಅಂತ ನಾವು ಅದನ್ನ ಕರಿತೀವಿ. ಸೊ ಇದು ನನಗೆ ಪಾರ್ಟ್ಸ್ ಆಫ್ ದಿ ಟ್ರಯಾಂಗಲ್ ಒಳಗೆ ನಾವು ಅದನ್ನ ಬರಿತೀವಿ. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ತಗೊಂಡ್ರೆ ಈ 90 ಡಿಗ್ರಿಗೆ ಅಪೋಸಿಟ್ ಇರೋದು ಹೈಪೋಟೆನ್ಯೂಸ್ ಸೈಡ್ ಆಗಿರುತ್ತೆ. ಈ ಆಂಗಲ್ ಥೀಟಾಗೆ ಅಪೋಸಿಟ್ ಇರೋದು ಸೊ ದಿಸ್ ವಿಲ್ ಬಿ ಕಾಲ್ಡ್ ಆಸ್ ಅಪೋಸಿಟ್ ಸೈಡ್ ಆಗಿರುತ್ತೆ. ಅಂಡ್ ದಿಸ್ ಥೀಟಾಗೆ ಪಕ್ಕದಲ್ಲಿ ಇರೋದು ನಾವೇನ್ ಕರಿತೀವಿ ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಸೊ ಇಲ್ಲಿ ಇನ್ನೊಂದು ರೈಟ್ ಆಂಗಲ್ ಟ್ರಯಾಂಗಲ್ ನೀವು ಅಸ್ಯೂಮ್ ಮಾಡಿ. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ರೈಟ್ ಆಂಗಲ್ ಟ್ರಯಾಂಗಲ್. ಎ ಬಿ ಸಿ ಇಸ್ ದಿ ರೈಟ್ ಆಂಗಲ್ ಟ್ರಯಾಂಗಲ್. ಇದು ನನಗೆ ಏನಾಯ್ತು 90 ಡಿಗ್ರಿ ಆಯ್ತು. ಸೊ ಕ್ಲಿಯರ್ಲಿ ಇಟ್ ವಿಲ್ ಬಿ ಹೈಪೋಟೆನ್ಯೂಸ್ ಅಂತ ಆಯ್ತು. ಓಕೆ, ಇಫ್ ದಿಸ್ ಆಂಗಲ್ ಇಸ್ ಥೀಟಾ, ಈಗ ಆಂಗಲ್ ಎ ಅನ್ನೋದು ನನಗೆ ಥೀಟಾ ಆಯ್ತು ಅಂತ ಹೇಳಿ ಯಾವ್ದು ಅಪೋಸಿಟ್ ಆಗ್ಬೇಕು ಈ ಆಂಗಲ್ ಥೀಟಾಗೆ
ಅಪೋಸಿಟ್ ಇರೋದು ಇಟ್ ಇಸ್ ಕಾಲ್ಡ್ ಆಸ್ ಅಪೋಸಿಟ್ ಅಂತ ನನಗೆ ಆಗುತ್ತೆ. ಈ ಆಂಗಲ್ ಥೀಟಾ ಪಕ್ಕದಲ್ಲಿರೋದು ಏನಾಗುತ್ತೆ ಇಟ್ ಇಸ್ ಕಾಲ್ಡ್ ಆಸ್ ನಮಗೆ ಅಡ್ಜಸೆಂಟ್ ಅಂತ ನಾವು ಅದನ್ನ ಕರಿತೀವಿ. ಇದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಸ್ಟಡಿ ದಿಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಓಕೆ, ನೀವು SLC ಕ್ಲಾಸ್ ಅಲ್ಲಿ ಇದನ್ನ ಓದಿದ್ದೀರಾ ಟ್ರಿಗ್ನೋಮೆಟ್ರಿ. ಸೊ ಗ್ಯಾಲಕ್ಸಿ J7 ಸೊ ಏನ್ ಹೇಳಿ, ಟೆಕ್ಸ್ಟ್ ಮಾಡಿ, ಚಾಟ್ ಅಲ್ಲಿ ಟೆಕ್ಸ್ಟ್ ಮಾಡಿ. If you have any doubt, text there. So okay, so trigonometry na ನೀವು 9th ಸ್ಟ್ಯಾಂಡರ್ಡ್ ಇಂದ ನೀವೇನ್ ಮಾಡ್ತಾರೆ ಟ್ರಯಾಂಗಲ್ಸ್ ಗಳನ್ನ ಓದ್ತೀರಾ. ಟ್ರಯಾಂಗಲ್ಸ್ ಅಲ್ಲಿ ಮೇನ್ ಆಗಿ ನಾವು 3 ಟ್ರಯಾಂಗಲ್ಸ್ ಗಳನ್ನ ಓದ್ತೀವಿ. ದಟ್ ಇಸ್ acute triangle. ಸೊ ಆಂಗಲ್ಸ್ ಒಳಗೆ ನಾವು 3 ಆಂಗಲ್ಸ್ ಗಳನ್ನ ಓದ್ತೀವಿ. acute angle, obtuse angle, this right angle. ಸೊ ಇದನ್ನ ನಾವು ಜಾಸ್ತಿನ ಓದಿರ್ತೀವಿ. ಆಮೇಲೆ ನಾವೇನ್ ಮಾಡ್ತೀವಿ ಟ್ರಯಾಂಗಲ್ಸ್ ಗಳನ್ನ ಓದ್ತೀವಿ. ಐಸೋಸೆಲಸ್ ಟ್ರಯಾಂಗಲ್, ಸಿಮಿಲರ್ ಟ್ರಯಾಂಗಲ್, ಕಾಂಗ್ರುಯೆಂಟ್ ಟ್ರಯಾಂಗಲ್, ರೈಟ್ ಆಂಗಲ್ಸ್ ಅಂತ ನಾವು ಓದ್ಕೊಂಡಿರ್ತೀವಿ. ನಾವು ಏನ್ ಮಾಡ್ಬೇಕು ಇಲ್ಲಿ ಪೈಥಾಗೋರಸ್ ಥಿಯರಮ್ ಅನ್ನ ನಾವು ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಟೇಕ್ ದಿಸ್ ರೈಟ್ ಆಂಗಲ್ ಟ್ರಯಾಂಗಲ್ ನ ತಗೋಬೇಕು. ಈ ರೈಟ್ ಆಂಗಲ್ ಟ್ರಯಾಂಗಲ್ ನ ತಗೊಂಡ್ಮೇಲೆ ಏನ್ ಹೇಳ್ತಾರೆ ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್ ಏನ್ ಹೇಳ್ತಾರೆ. ಸೊ ಐ ವಿಲ್ ರೈಟ್ ಯುವರ್ ಎಕ್ಸ್ಪ್ರೆಷನ್. ಸೊ ಎಕ್ಸ್ಪ್ರೆಷನ್ ನ ಬರಿತೀನಿ, ದಟ್ ಈಸ್ AB ಸ್ಕ್ವೇರ್. ಸೊ ನಂಗೆ ಗೊತ್ತಿದೆ ನಿಮ್ಗೆಲ್ಲ ಇದು ಗೊತ್ತಿದೆ ಅಂತ. ಸೊ ಯು ಆರ್ ಇಂಟೆಲಿಜೆಂಟ್. AB ಸ್ಕ್ವೇರ್ ಇಸ್ ಈಕ್ವಲ್ ಟು ದಟ್ ಈಸ್ ಹೈಪೋಟೆನಸ್ ಸ್ಕ್ವೇರ್ is equal to ಅದೇನಾಗಬೇಕು AC ಸ್ಕ್ವೇರ್ ಪ್ಲಸ್ ಇಟ್ ವಿಲ್ ಬಿ BC ಸ್ಕ್ವೇರ್ ಆಗಿರುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಅದನ್ನ ನಾವು ಸೊ ದಿಸ್ ಈಸ್ ಕಾಲ್ಡ್ ಆಸ್ ದಿ ಪೈಥಾಗೋರಸ್ ಥಿಯರಮ್ ಅಂತ ನಾವು ಅದನ್ನ ಹೇಳ್ತೀವಿ. ಸೊ ಪೈಥಾಗೋರಸ್ ಟ್ರಿಪ್ಲೆಟ್ ಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ ಇಫ್ ದಿಸ್ BC is ಈ BC ಅನ್ನೋದು ನನಗೆ 4 ಸೆಂಟಿಮೀಟರ್ ಇದೆ ಅಂಡ್ ದಿಸ್ A ಅನ್ನೋದು AC ಅನ್ನೋದು ಇದೇನಾದ್ರು ನನಗೆ 5 ಯಾವುದು ಇಟ್ ವಿಲ್ ಬಿ 3 ಸೆಂಟಿಮೀಟರ್ ಇದೆ ಅಂತ ಹೇಳಿದ್ರೆ ಈ ಸೈಡ್ ಅನ್ನು ನೀವು ಮೆಜರ್ ಮಾಡ್ತೀರಾ. ಈ ಸೈಡ್ ಅನ್ನ ಮೆಜರ್ ಮಾಡಿದಾಗ ನಿಮ್ಗೆ ಏನ್ ಸಿಗುತ್ತೆ AB ಸ್ಕ್ವೇರ್ is equal to AC ಸ್ಕ್ವೇರ್ is it will be 4 square, sorry 3 square plus it will be 4 square. 3 square is nothing but it will be 9. 3 square ನನಗೆ 9 ಆಗುತ್ತೆ. 9 plus 16 ಮಾಡ್ತೀನಿ, it is equal to ನನಗೆ 25 ಅಂತ ಬರುತ್ತೆ. So therefore AB is equal to root of 25, that is equal to 5 centimeter. ಹೈಪೋಟೆನಸ್ ಸೈಡ್ ಏನಾಗುತ್ತೆ ನಮಗೆ 5 ಸೆಂಟಿಮೀಟರ್ ಗೆ ಆಗ್ತಾಗುತ್ತೆ. ಇದು 3, 4, 5 ಅದನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ ಆಸ್ ನಾವು ಪೈಥಾಗೋರನ್ ಟ್ರಿಪ್ಲೆಟ್ ಅಂತ ನಾವು ಅದನ್ನ ಕರಿತೀವಿ. ಸೊ ಇದು ನಾವು ಓದಿರೋದು ಪೈಥಾಗೋರಸ್ ಥಿಯರಮ್ ಅನ್ನು ಯೂಸ್ ಮಾಡ್ಕೊಂಡು ನಾವು ಬರಿತಾ ಇದ್ದೀವಿ. ಸೊ ನೆಕ್ಸ್ಟ್ ವಾಟ್ ಈಸ್ ದಿಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಸೊ ನಿಮ್ ಕೇಳಿದ್ರೆ ಹೇಳ್ತಿರಲ್ವಾ. ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಹೇಳಿದ್ರೆ ಅಗೇನ್ ಐ ವಿಲ್ ಕನ್ಸಿಡರ್ ದಿಸ್ ಆಸ್ A, B, C ಅಂತ ನಾನು ಅದನ್ನ ತಗೊಳ್ತೀನಿ. And this angle is called as ಅದನ್ನ ನಾನು 90 ಡಿಗ್ರಿ ಅಂತ ತಗೊಳ್ತೀನಿ. This angle is nothing but it will be theta ಅಂತ ಅದನ್ನ ಕರೀತೀನಿ. ಇದು ನನಗೆ ಏನಾಯ್ತು this hypotenuse. ಟೆಕ್ಸ್ಟ್ ಮಾಡಿ ರೈಸ್ ಹ್ಯಾಂಡ್ ಮಾಡಿದವರು. ಸೊ ಜಸ್ಟ್ 1 minute. ಸೊ ರೈಸ್ ಹ್ಯಾಂಡ್ ಮಾಡಿದಿರಲ್ವಾ. ಸೊ ಯಾರು ರೈಸ್ ಹ್ಯಾಂಡ್ ಮಾಡಿದ್ದು? Galaxy J7. So just unmute yourself. Unmute ಮಾಡಿ, ಕೇಳಿ ಡೌಟ್ ಏನಿದೆ. ಡೌಟ್ ಇದ್ದೇನೆ ಯಾರಿಗಾದ್ರು? ಸೊ ಹ್ಯಾಂಡ್ ರೈಸ್ ಮಾಡಿದ್ರೆ ಗ್ಯಾಲಕ್ಸಿ. ಸೊ ಓಕೆ, ಕೇಳಿಸ್ತಾ ಇದೆಯಲ್ವಾ? ಕೇಳಿಸ್ತಾ ಇದೆ ಚಾಟ್ ಅಲ್ಲಿ ಒಂದು ಥಮ್ಸ್ ಅಪ್ ಇದು ಕೊಡಿ. ಎಲ್ಲರೂ ಕೇಳಿಸ್ತಾ ಇದೆ ಅಲ್ವಾ? ಓಕೆ, ಕೇಳಿಸ್ತಾ ಇದೆ ಅಲ್ವಾ? ಓಕೆ, ಸೊ ಸುಮ್ನೆ ಹ್ಯಾಂಡ್ ರೈಸ್ ಮಾಡಬೇಡಿ. ಹ್ಯಾಂಡ್ ರೈಸ್ ಮಾಡಿದ್ರೆ ಏನು ಅಂತ ಹೇಳಿ.
ಸುಮ್ಮನೆ ನನ್ಗಲ್ಲಿ ತೋರಿಸ್ತಾ ಇರುತ್ತೆ ಹ್ಯಾಂಡ್ ರೈಸ್ ಆದಾಗ, ಸೊ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಸೊ ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಸೊ ಅದರೊಳಗೆ ನಾವು ಸೊ ಗ್ಯಾಲಕ್ಸಿ J7 ನಿಮ್ದು ಏನ್ ಪ್ರಾಬ್ಲಮ್ ಇದೆ ಟೆಕ್ಸ್ಟ್ ಮಾಡಿ. ಸೊ ರೈಸ್ ಮಾಡ್ತೀರಾ, ಕೇಳಿದಾಗ ಹೇಳೋದಿಲ್ಲ. ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, okay. So trigonometric ratios, so let us consider this as a right angle triangle. ABC ಅಂತ ಒಂದು right angle triangle ನ ತಗೊಂಡಿದ್ದೀವಿ. This angle is called as 90 degree theta. So this angle B will be the theta. So ಈ angle ಗೆ opposite ಇರೋದು ನಾವೇನ್ ಮಾಡ್ತೀವಿ, it is called as the opposite side. ಇದನ್ನ ನಾವು opposite side ಅಂತ ತಗೊಳ್ತೀವಿ. So ಈ 90 degree ಗೆ opposite ಇರೋದು it will be the longest side, it is called as hypotenuse. And theta ಗೆ ನಮಗೆ opposite ಇರೋದು it is called as, ಅದನ್ನ ನಾವು ಸೊ ಅದನ್ನ ಏನಕ್ಕೆ ಕರಿತೀವಿ ಅಂತ ಹೇಳಿದ್ರೆ ಅಡ್ಜಸೆಂಟ್ ಅಂತ ನಾವು ಅದನ್ನ ಕರಿತೀವಿ. ಸೊ ಓಕೆ, ಸೊ ಲಾಸ್ಟ್ 10 ಮಿನಿಟ್ಸ್ ಇದೆ, ಸೊ ತುಂಬಾ ಟೈಮ್ ವೇಸ್ಟ್ ಆಗಿದೆ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ವಿ ಹ್ಯಾವ್ ಟು ಟೇಕ್ ದಿಸ್ ಸರ್ಟನ್ ಆಂಗಲ್ಸ್. ಸೊ ನಿಮ್ಗೆ ಏನಿದೆ ಅಂತ ಹೇಳಿದ್ರೆ ಸೈನ್ ಅಂತ ಒಂದು ಆಂಗಲ್ ಇದೆ, ಕಾಸ್ ಅಂತ ಇದೆ, ಸೊ ಕೊಸೈನ್ ಅಂತ ನಾವು ಅದನ್ನ ಕರಿತೀವಿ, ಅಂಡ್ ಟ್ಯಾನ್ ಅಂತ ನಾವು ಅದನ್ನ ಕರಿತೀವಿ. ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ನಾವು ಮಾಡ್ಬೇಕು. ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಮಾಡ್ಬೇಕು ಅಂತ ಹೇಳಿದ್ರೆ, so what is the value of sin theta? So if I ask you the sin theta, so ನಾವೇನ್ ಮಾಡ್ತೀವಿ, ನಿಮಗೆ sin theta ನ ಬರೀರಿ ಅಂತ ಹೇಳ್ತೀವಿ. So sin theta is equal to, so one side divided by another side, and cos theta is equal to, so it will be dash, so ಇನ್ನೊಂದು tan theta ಅಂತ ನಾವು ಅದನ್ನ ಬರೀತೇವೆ. ಸೊ ಯೂಶುವಲಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ sin theta ಅಂತ ಹೇಳಿದ್ರೆ it will be opposite side divided by hypotenuse. Cos theta ಅಂತ ಹೇಳಿದ್ರೆ it will be the adjacent side divided by the hypotenuse. And the tan theta ಅಂತ ಹೇಳಿದ್ರೆ it will be the ratio of sin divided by it will be cos. So sin divided by cos ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ ಅಂತ ಹೇಳಿದ್ರೆ it will be the opposite divided by adjacent ಅಂತ ನಿಮ್ಗೆ ಬರುತ್ತೆ. ಸೊ ಇದನ್ನ ನೀವು ಓದಿದ್ದೀರಾ. ಓಕೆ, sin theta, cos theta and the tan theta ಅಂತ ನಾವು ಓದಿದ್ದೀವಿ. ಸೊ ಇದು ಏನು ಈಗ ಏನ್ ಮಾಡ್ಬೇಕು, ನಾವು ನೆನ್ಪಿಟ್ಕೋಬೇಕು. ಇದನ್ನ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ಯು ನೀಡ್ ಒನ್ ದಿಸ್ ಈಸಿ ಮೆಥಡ್. ಒಂದು ಈಸಿ ಮೆಥಡ್ ನಿಮ್ಗೆ ಬೇಕು. ಆ ಈಸಿ ಮೆಥಡ್ ನಿಮ್ಗೆ ಗೊತ್ತಿದೆ. ಸೊ ಫಸ್ಟ್ ಸೆಕೆಂಡ್ ಸ್ಲೈಡ್ ಆದ್ಮೇಲೆ ನಿಮ್ಗೆ ಏನೋ ಒಂದು ಪ್ರೇಯರ್ ತನಕ ಕೇಳಿಸ್ತಲ್ವಾ. ಸೊ ದಟ್ ಪ್ರೇಯರ್ ಏನಿತ್ತು, ಅದು ಪ್ರೇಯರ್ ಒಳಗೆ ಸೊ ಯು ಸಾ ದಟ್ ಎಸ್ ಅಂತ ಆಯ್ತು. ಸೊ ಓಕೆ, ಎಸ್ ಅಂತ ಆಯ್ತು. ಎಸ್ ಆದ್ಮೇಲೆ ಏನಿತ್ತು ಅಂತ ನಿಮ್ಗೆ ಓ ಇತ್ತು. ಓ ಆದ್ಮೇಲೆ ನಿಮ್ಗೆ ಏನಿತ್ತು, ಎಚ್ ಅಂತ ಆಯ್ತು, 3 ಡಾಟ್ ಇತ್ತು. ಆಮೇಲೆ ಏನಿತ್ತು, ಸಿ ಅಂತ ಆಯ್ತು. ಸಿ ಆದ್ಮೇಲೆ ನೀವೇನ್ ಮಾಡಿದ್ರಿ, ಸೊ ಯಾವ ಟೇಕನ್ ಎ ಅಂತ ಆಯ್ತು. ಆಮೇಲೆ ನಿಮ್ಗೆ ಎಚ್ ಅಂತ ಆಯ್ತು. ಸೊ ಕಾ ಟೋ ಅಂತ ನೀವೇನೋ ಅದನ್ನ ಪ್ರೊನೌನ್ಸ್ ಮಾಡಿದ್ರಿ, ಟಿ. ಆಮೇಲೆ ಏನಾಯ್ತು ನಿಮ್ಗೆ ಓ ಅಂತ ಆಯ್ತು, ಎ ಅಂತ ನಿಮ್ಗೆ ಆಯ್ತು. ಓಕೆ, ಇದು ಪ್ರೇಯರ್ ಅಲ್ಲ ನಾನು ಮಾಡಿರೋದು, ಜಸ್ಟ್ ಇನ್ ಆರ್ಡರ್ ಟು ರಿಮೆಂಬರ್ ದೀಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಓಕೆ, ಈ ಎಸ್ ಇಂಡಿಕೇಟ್ಸ್ ನಿಮ್ಗೆ ಸೈನ್ ಅಂತ ನಿಮ್ಗೆ ಇಂಡಿಕೇಟ್ ಆಗುತ್ತೆ. ಈ ಓ ಅನ್ನೋದು ಇಟ್ ಇಸ್ ಇಂಡಿಕೇಟ್ ದಟ್ ಇಟ್ ವಿಲ್ ಬಿ ಅಪೋಸಿಟ್ ಸೈಡ್. ಸೊ ದಿಸ್ ವಿಲ್ ಬಿ ಅಪೋಸಿಟ್ ಸೈಡ್. ಅಂಡ್ ದಿಸ್ ಎಚ್ ಇಸ್ ಕಾಲ್ಡ್ as ಇದನ್ನ ನಾವು ಹೈಪೋಟೆನ್ಯೂಸ್ ಅಂತ ನಾವು ಅದನ್ನ ಕರಿತೀವಿ. ಸಿಮಿಲರ್ಲಿ ಸಿ ಬಂತು ಅಂತ ಹೇಳಿದ್ರೆ ಇಟ್ ಇಸ್ ಕಾಲ್ಡ್ as cosine. ಸೊ cosine ಅಂತ ಆಯ್ತು. ಈ ಎ ಅನ್ನೋದು ಏನಾಯ್ತು ಅಂತ ಹೇಳಿ ಇಟ್ ವಿಲ್ ಬಿ ದಿ adjacent side, and this h is called as ಇದನ್ನ ನಾವು hypotenuse ಅಂತ ನಾವು ಅದನ್ನ ಕರಿತೀವಿ. Similarly this tan theta ಅಂತ ಹೇಳಿ t stands for this tan, so o stands for this opposite, and this a stands for this adjacent ಅಂತ ಕರಿತೀವಿ. ಇದನ್ನ ನೆನ್ಪಿಟ್ಕೊಂಡ್ರೆ ಆಯ್ತು. ನೀವು ಸೋ ಟಾ ಟೋ ಅಂತ ಒಂದ್ಸಲಿ 4-5 ಸತಿ ಪ್ರೇಯರ್ ಮಾಡ್ದಂಗೆ ಮಾಡ್ಬಿಟ್ರೆ so easily you can remember this trigonometric ratios. Okay, the trigonometric ratios it can be remembered like this: so ta, so ka to, so ka to anta ನೀವು ನೆನಪಿಟ್ಕೊಂಡ್ರೆ this s stands for this sine, and this o stands for opposite, and this h stands for this hypotenuse. Ka ಅಂತ ಹೇಳಿದ್ರೆ k c a h ಅಂತಿದೆ. c stand for this cosine of the angle, a ಅಂತ ಹೇಳಿದ್ರೆ adjacent ಆಯ್ತು, h ಅಂತ ಹೇಳಿದ್ರೆ ನಿಮಗೆ hypotenuse ಆಯ್ತು.
Tau anta helidre, this T stands for tan, this O stands for opposite, and this A stands for adjacent. So therefore here you can remember this trigonometric ratios. Ee tara ನೀವು ಏನು ಮಾಡಬಹುದು, trigonometric ratios ಗಳನ್ನ ನೆನಪಿಟ್ಕೋಬಹುದು. ಓಕೆ, ಸೊ ಹಾಗಾದ್ರೆ ನಮ್ಗೆ ಏನ್ ಬೇಕು, ನೀವು SLC ಕ್ಲಾಸ್ ಅಲ್ಲಿ ಇದನ್ನ ಓದ್ಕೊಂಡಿರ್ತೀರಾ. sin ನನಗೆ 30 ಡಿಗ್ರಿ ಎಷ್ಟಿದೆ, sin 0 ಡಿಗ್ರಿ ಎಷ್ಟಿದೆ, sin 30 ಡಿಗ್ರಿ ಎಷ್ಟಿದೆ, sin 45 ಡಿಗ್ರಿ ಎಷ್ಟಿದೆ, sin 60 ಡಿಗ್ರಿ ಎಷ್ಟಿದೆ, and sin 90 ಡಿಗ್ರಿ ಎಷ್ಟಿದೆ. ದಿಸ್ ಆಲ್ಸೋ ವೆರಿ ಸಿಂಪಲ್. ಆಯ್ತಾ, ಎಲ್ಲರೂ ಕೇಳಿಸ್ತಾ ಇದೆ ಅಂತ ಅನ್ಸ್ಕೊಳ್ತಾ ಇದೆ ನಮ್ಗೆ. ಸೊ ನಾ ಏನ್ ಮಾಡ್ಬೇಕು, sin ಥೀಟಾ, cos ಥೀಟಾ, sin ಥೀಟಾ, cos ಥೀಟಾ, tan ಥೀಟಾ, cosecant ಥೀಟಾ, secant ಥೀಟಾ ಅಂಡ್ cot ಥೀಟಾ ಇವೆಲ್ಲ ನಾ ಏನ್ ಮಾಡ್ಬೇಕು, ಮೆಷರ್ ಮಾಡ್ಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ, ಟೇಬಲ್ ನೆನ್ಪಿಟ್ಕೊಂಡು, ಇಟ್ ಇಸ್ ವೆರಿ ಈಸಿ. ಹೇಗಂತ ಹೇಳ್ಕೊಂಡು, ಫಸ್ಟ್ ಬಾಲ್ ನಮ್ಗೆ ಕಾಣಿಸ್ತಾ ಇದೆನಾ, ಇಲ್ಲೇನ್ ಮಾಡ್ಬೇಕು, ನೀವು 0 ಅನ್ನ ಹಾಕಿ, 0 ಸ್ಟಾರ್ಟ್ ಮಾಡಿ, ಇಲ್ಲಿ 1 ಹಾಕಿ, 2 3 4 ಅಂತ ಮಾಡಿ. ಸೊ ಗೊತ್ತಾಗ್ತಿದೆ ಹೇಗೆ ಏನ್ ಸ್ಟಾರ್ಟ್ ಮಾಡ್ಬೇಕು, 0 1 2 3 4 ಅಂತ ಸ್ಟಾರ್ಟ್ ಮಾಡ್ಬೇಕು. ನೆಕ್ಸ್ಟ್ ಇದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೆಕ್ಸ್ಟ್ ಡಿವೈಡ್ ಬೈ 4. ಇವಾಗ ಎಲ್ಲದಕ್ಕೂ ಏನ್ ಮಾಡ್ಬೇಕು, 4 ಇಂದ ನೀವು ಅದನ್ನ ಡಿವೈಡ್ ಮಾಡ್ಬೇಕು. ಸೊ 1/4, 2/4 and this will be 3/4 and 4 divided by 4 ಅಂತ. ಸೊ ಇಲ್ಲಿ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ, ಸೊ ಯು ಆರ್ ಗೆಟಿಂಗ್ ದಿ ಆನ್ಸರ್ ಆಸ್, ಸೊ 0 by this 4 ಅಂತ ಹೇಳಿದ್ರೆ you will get the answer as 0. ಸೊ ಇದು ನನಗೆ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ ಆನ್ಸರ್ ನನಗೆ 0 ಸಿಗುತ್ತೆ. ಇಲ್ಲಿ 1/4 it will be 1/4. here 2/4 ಅಂತ ಹೇಳಿದ್ರೆ ಇದೇನಾಯ್ತು, 1 divided by 2 ಅಂತ ಆಯ್ತು. 3/4 it is also remained as 3 divided by 4 and the 4/4 is equal to ನನಗೆ 1 ಅಂತ ಆಯ್ತು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಟೇಕ್ ದಿ ಸ್ಕ್ವೇರ್ ರೂಟ್ ಆಫ್ ದಿಸ್ ನಂಬರ್. ಇಲ್ಲಿರೋ ನಂಬರ್ ಅಂತ ಏನ್ ಮಾಡ್ಬೇಕು, ನೀವು ಸ್ಕ್ವೇರ್ ರೂಟ್ ಅನ್ನ ತಗೋಬೇಕು. ಸೊ ಸ್ಕ್ವೇರ್ ರೂಟ್ ಅನ್ನ ತಗೊಳ್ಳಿ. ಸೊ 0 ಸ್ಕ್ವೇರ್ ರೂಟ್ ಆಫ್ 0. ಸೊ ಇಲ್ಲಿ ಏನ್ ಮಾಡ್ತಾರೆ, ಸ್ಕ್ವೇರ್ ರೂಟ್ ಆಫ್ 0. ಹಿಯರ್ ಸ್ಕ್ವೇರ್ ರೂಟ್ ಆಫ್ ದಿಸ್ 1/√2. ಹಿಯರ್ ದಿ ಸ್ಕ್ವೇರ್ ರೂಟ್ ಆಫ್ 1 divided by 4. ಇಲ್ಲಿ ನನಗೆ ಏನಾಯ್ತು, ಸ್ಕ್ವೇರ್ ರೂಟ್ ಆಫ್ 1 divided by 2. ಇಲ್ಲಿ ನನಗೆ ಏನಾಯ್ತು, ಸ್ಕ್ವೇರ್ ರೂಟ್ ಆಫ್ 3 divided by 4. ಇಲ್ಲಿ ನನಗೆ ಸ್ಕ್ವೇರ್ ರೂಟ್ ಆಫ್ √1 ಅಂತ ನನಗೆ ಸಿಗುತ್ತೆ. ಈಗ ಫೈನಲ್ ಆನ್ಸರ್ ನೀವೇನ್ ಮಾಡ್ಬೇಕಂದ್ರೆ ಸಾಲ್ವ್ ಮಾಡ್ಕೋಬೇಕು. ಸ್ಕ್ವೇರ್ ರೂಟ್ ಆಫ್ 0 ಇಟ್ ವಿಲ್ ಬಿ 0, ನಿಮ್ಗೆ 0 ಅಂತ ಸಿಗುತ್ತೆ. ಸ್ಕ್ವೇರ್ ರೂಟ್ ಆಫ್ 1 divided by 2 ಅಂತ ಹೇಳಿದ್ರೆ ಯು ಆರ್ ಗೆಟಿಂಗ್ ಇಟ್ ಆಸ್ 1 divided by 2 ಅಂತ ನಿಮ್ಗೆ ಸಿಗುತ್ತೆ. ಸ್ಕ್ವೇರ್ ರೂಟ್ ಆಫ್ 1 divided by 2 ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ 1 divided by √2 ಅಂತ ಸಿಗುತ್ತೆ. ಇಲ್ಲಿ ನನಗೆ ಸ್ಕ್ವೇರ್ ರೂಟ್ ಆಫ್ 3 divided by 4 ಅಂತ ಹೇಳಿದ್ರೆ √3 divided by ಸ್ಕ್ವೇರ್ ರೂಟ್ ಆಫ್ 4 ಅಂತ ಹೇಳಿದ್ರೆ ಇಟ್ ವಿಲ್ ಬಿ 2 ಅಂತ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 1 ಇಟ್ ವಿಲ್ ಬಿ 1 ಅಂತ ಆಯ್ತು. ಸೊ ಈಸಿಯಾಗಿ ನೀವೇನ್ ಮಾಡ್ಬೋದು, 0 ಅಂತ ಹೇಳಿದ್ರೆ sin 0 is 0, sin 30 degrees it will be 1 divided by 2, sin 45 is 1 divided by √2, sin 60 is √3 divided by 2, sin 90 is it will be 1 ಅಂತ ಆಯ್ತು. ಸರಿನಾ? ಈಗ ಸರ್ ಸೈನ್ ಅಂತ ಹೇಳಿದ್ರಿ, ಕಾಸ್ ಯಾಕೆ ಹೇಳ್ಕೊಟ್ಟಿಲ್ಲ? ಕಾಸ್ ಅನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಈ ಕಡೆಯಿಂದ 0 ಸ್ಟಾರ್ಟ್ ಮಾಡ್ಬೇಕು. 0 1 2 3 4 ಹೀಗೆ ಸ್ಟಾರ್ಟ್ ಮಾಡ್ಬೇಕು. ಸೇಮ್ ಮೆಥಡ್ 0 divided by 4. ಸೊ ಇಲ್ಲಿ 1 divided by 4, ಇಲ್ಲಿ 2 divided by 4, 3/4 and it will be 4. ಇದರ ರೂಟ್ ತಗೊಂಡಾಗ ಏನಾಗುತ್ತೆ, ನಿಮಗೆ 1 ಬರುತ್ತೆ. ಇಲ್ಲಿ ನಮಗೆ ರೂಟ್ ಎಲ್ಲ ತಗೊಂಡು ಮಾಡಿದಾಗ ಯು ಆರ್ ಗೆಟಿಂಗ್ ಫೈನಲ್ ಆನ್ಸರ್ 1. ಇಲ್ಲಿ ನಿಮ್ಗೆ ಏನ್ ಬರುತ್ತೆ, √3 divided by 2 ಬರುತ್ತೆ. ಇಲ್ಲೇನ್ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ 1 divided by 2 ಬಂದಿರುತ್ತೆ. 1 divided by 2 ನ ರೂಟ್ ಅನ್ನ ತಗೊಂಡ್ರೆ ಯು ಆರ್ ಗೆಟಿಂಗ್ 1 divided by √2. ಇಲ್ಲಿ ನನಗೆ 1 divided by 2 ಬಂದಿರುತ್ತೆ. ಸೊ ಇದನ್ನ ಇದು ತಗೊಂಡ್ರೆ ನಿಮ್ಗೆ ಏನ್ ಸಿಗುತ್ತೆ, ನಿಮ್ಗೆ ಆನ್ಸರ್ 1 divided by 2 ಬರುತ್ತೆ. and here you are getting this 0. ಆಮೇಲೆ ಏನ್ ಹೇಳ್ಬೋದು, cos of 0 degree is equal to 1, cos of 30 degree is equal to √3 divided by 2, cos of 45 degree is equal to 1 divided by √2, cos of 60 degree is equal to 1/2 and cos of this 90 degree is equal to ನನಗೆ 0 ಅಂತ ನನಗೆ ಬರುತ್ತೆ. ಆಮೇಲೆ ಏನ್ ಮಾಡ್ಬೇಕು, ಈ ರೇಷಿಯೋಸ್ ಅನ್ನ ಬರಿತಾ ಹೋಗ್ಬೇಕು. ಎರಡನ್ನ tan theta ಅಂತ ಹೇಳಿದ್ರೆ tan theta is nothing but, so you know that tan theta is nothing but sin theta divided by it will be cos theta. ಎಲ್ಲ ವ್ಯಾಲ್ಯೂಸ್ ನ ಬರ್ಕೊಳ್ತಾ ಹೋಗಿ 0 divided by 1 ಅಂತ ತಗೊಂಡ್ರೆ ಇಟ್ ವಿಲ್ ಬಿ, ಸೊ ನಿಮ್ಗೆ 0 ಅಂತ ಸಿಗ್ತಾ ಹೋಗುತ್ತೆ. ಇಲ್ಲಿ 1 divided by 2 ಅಂತ ತಗೊಂಡ್ರೆ ಡಿವೈಡ್ ಮಾಡಿದ್ರೆ ನಿಮ್ಗೆ √3 ಸಿಗುತ್ತೆ. ಅಂಡ್ ಇಯರ್ ಮಾಡಿದಾಗ tan 45 1 ಬರುತ್ತೆ. ಅಂಡ್ ಇಯರ್ 2 2 ಕ್ಯಾನ್ಸಲ್ ಆಯ್ತು, 1 divided by √3 ಅಂತ ಆನ್ಸರ್ ಬರ್ತಾ ಹೋಗುತ್ತೆ. ಸೊ ಫೈನಲ್ ಆನ್ಸರ್ ಯು ಆರ್ ಗೆಟಿಂಗ್ ದಿಸ್ ಒನ್ಸ್. ಸೊ ಇಲ್ಲೆಲ್ಲ ಆನ್ಸರ್ಸ್ ಗಳನ್ನ ನೀವು ಮಾಡ್ತಾ ಹೋಗಿ, ಆಯ್ತಾ? ಸೊ ಎರಡು ರೇಷಿಯೋ. ಕೊಸೈನ್ ಅಂತ ಕೇಳಿದ್ರೆ ಸೊ ನೀವೇನ್ ಮಾಡ್ಬೇಕು, 1 divided by sin ತಗೊಂಡ್ರೆ ಯು ಆರ್ ಗೆಟಿಂಗ್ ಕೊಸೈನ್. ಸೊ ಸಿಕೆಂಟ್ ಅಂತ ಹೇಳಿದ್ರೆ 1 divided by cos you are getting secant. cot ಅಂತ ಹೇಳಿದ್ರೆ ರೆಸಿಪ್ರೋಕಲ್ ಆಫ್ tan is called as ಅದನ್ನ ನಾವು cot ಅಂತ ನಾವು ಅದನ್ನ ಕರಿತೀವಿ. ಓಕೆ, ಸೊ ಇಷ್ಟೇ ಸಾಕು. ದಿಸ್ ವಿಲ್ ಬಿ ಕಾಲ್ಡ್ ಆಸ್ ದಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ನಾವು ಅದನ್ನ ಕರಿತೀವಿ. ಸೊ ಓಕೆ, ಅರ್ಥ ಆಗ್ತಿದೆನಾ? ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಸೊ ದಿಸ್ ಒನ್ 1 divided by √3. ಸೊ
ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಹೇಳಿದ್ರೆ ಇಷ್ಟು. ಓಕೆ, ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಸೊ ಥ್ಯಾಂಕ್ ಯು. ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ನನಗೆ ವೆರಿ ಇಂಪಾರ್ಟೆಂಟ್. ಇನ್ನು ಲಾಸ್ಟ್ 1 minutes ಇದೆ. ನಿಮ್ಗೆ ಯಾರಾದ್ರೂ ಏನಾದ್ರು ಡೌಟ್ ಇದ್ರೆ ನೀವು ಅದನ್ನ ಕೇಳಿ, ಆಯ್ತಾ? ಸೊ ನೀವು ಮಿಡ್ಲ್ ಅಲ್ಲಿ ಟೈಮ್ ಅನ್ನ ವೇಸ್ಟ್ ಮಾಡ್ತೀರಾ, ಹ್ಯಾಂಡ್ ರೈಸ್ ಮಾಡ್ತೀರಾ, ಕೇಳಿದ್ರೆ ಏನಂತ ಹೇಳೋದಿಲ್ಲ. ಸೊ ಪದೇ ನನಗೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಓಕೆ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಸಾಲ್ವಿಂಗ್ ಫಿಸಿಕ್ಸ್. ಸೊ ಫಿಸಿಕ್ಸ್ ಅಲ್ಲಿ ಡಿರೈವೇಶನ್ಸ್ ಗಳನ್ನ ಮಾಡ್ತೀರಾ, ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀರಾ, ಅದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಏನ್ ಬೇಕು? ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ಬೇಕು. ಇದನ್ನ ಈಸಿಯಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಎಲ್ಲ ಈಸಿಯಾಗಿ ಮಾಡ್ಕೋಬಹುದು ಫಿಸಿಕ್ಸ್. ಓಕೆನಾ? ಸೊ ಅರ್ಥ ಆಯ್ತಾ? ಅರ್ಥ ಆದ್ರೆ ಒಂದು ಥಮ್ಸ್ ಅಪ್ ಅನ್ನ ಕೊಡಿ. ಏನಾದ್ರೂ ಡೌಟ್ ಇದ್ರೆ ಕೇಳಿ. ಇಲ್ಲಿ ಟೈಮ್ ಇಲ್ಲಿ ಕೇಳಕ್ ಆಗದೆ ಈಗ ಕ್ಲೋಸ್ ಆಗತ್ತೆ, ಲಾಸ್ಟ್ 30 ಸೆಕೆಂಡ್ ಉಳಿತು. ಸೊ ಓಕೆ, ಏನಾದ್ರು ಡೌಟ್ ಏನಾದ್ರು ಕೇಳ್ಬೇಕು ಅಂತ ಹೇಳಿದ್ರೆ ಕಾಲೇಜ್ ನಂಬರ್ಗೆ ಮೆಸೇಜ್ ಹಾಕಿ, ಹೇಳ್ತೀವಿ. ಓಕೆ, ಸೊ ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಕ್ಲಾಸ್ಗೆ ಯಾವಾಗ ಅಂತ ಹೇಳ್ತೇವೆ. ಸೊ ಕಾಲೇಜ್